ಇನ್ನು ಇವೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಇದು ಯಾವುದಕ್ಕೂ ಕೂಡ ಅರ್ಜೆನ್ಸಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಅರ್ಜೆಂಟ್ ಇಲ್ಲ. ಮುಂದಿನ CM ಮಾತಿಗೆ DCM ಪ್ರತಿಕ್ರಿಯೆ ಇದು. ಏನೇ ಇದ್ರೂ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮಗೇನಂತ ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ದಾರೆ DK. ನಾನೇನು ಯಾವ ಸ್ಥಾನನೂ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸರ್ ಸ್ನಾನಗಳು. ನಮ್ಮ ಡ್ಯೂಟಿ ನೋಡ್ರಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ ನಮ್ಮ ಪಾರ್ಟಿ ತೀರ್ಮಾನ. ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ. ನಾನೇನು ಯಾವ ಸ್ಥಾನನೂ ಹುಡುಕೊಂಡು ಹೋಗುವ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಡಿ ಕೆ ಶಿವಕುಮಾರ್ ನಾವು ನೋಡ್ತಾ ಇದ್ದೀವಿ ಏನು ಅಂದರೆ, ಈ ದಿನದಿಂದ ದಿನಕ್ಕೆ ಎಷ್ಟರ ಮಟ್ಟಿಗೆ ಅವ್ರು ಬೆಳೀತಾ ಇದ್ದಾರೆ, ಏನು ಎತ್ತ ಅಂತ ನೋಡಿ. ಒಂದು ಕಡೆಗೆ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾರೆ, ಯಾರ್ಯಾರು ಬಾಯಿ ಮುಚ್ಚಿಸಬೇಕು ಅದನ್ನು ಮಾಡ್ತಾರೆ. ಈ ಚರ್ಚೆ ತೀವ್ರ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತಟಸ್ಥ ನಿಲುವನ್ನು ತಾಳ್ಬಿಡ್ತಾರೆ. ನೋಡಿ, ಇಷ್ಟೊಂದೆಲ್ಲ ಆಗ್ತಿರುವಂಥ ಸಂದರ್ಭದಲ್ಲೇ ಈಗ ನಿನ್ನೆ ಮೊನ್ನೆ ಅವರ ಪರವಾಗಿ ಘೋಷಣೆಗಳಾಗಿದೆ, ಇವತ್ತು ಸತೀಶ್ ಜಾರಕಿಹೊಳಿ ಪರವಾಗಿ ಪೂಜೆಗಳಾಗಿದೆ, ಪುನಸ್ಕಾರಗಳಾಗಿದೆ. ಇದೆಲ್ಲ ಆದಮೇಲೆ ಡಿ ಕೆ ಹೇಳ್ತಾ ಇದ್ದಾರೆ, ನಮಗೇನಂತ ಅರ್ಜೆಂಟ್ ಇಲ್ಲ ಸ್ವಾಮಿ, ಇದೆಲ್ಲದನ್ನು ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ. ಏನು ನಡೀತಾ ಇದೆ ರಂಗನಾಥ್? ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮತ್ತು ಪವರ್ ಶೇರಿಂಗ್ ವಿಚಾರ ಎಷ್ಟೇ ಅದನ್ನ ಚರ್ಚೆಗೆ ಇತಿಶ್ರೀ ಹಾಡುವಂತ ಪ್ರಯತ್ನಗಳನ್ನ ಹೈಕಮಾಂಡ್ ನಾಯಕರು ಮಾಡಿದ್ರು ಕೂಡ ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ಎಲ್ಲಾ ನಾಯಕರು ಕೂಡ ಪದೇ ಪದೇ ಮಾತನಾಡ್ತಿದ್ದಾರೆ. ಮತ್ತು ಕೇವಲ ಕಾಂಗ್ರೆಸ್ನ ನಾಯಕರ ಇಲ್ಲ, ಅದನ್ನ ಹೊರತುಪಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಕೂಡ ಇದೇ ಅಂಶದ ಮೇಲೆ ಮತ್ತು ಪವರ್ ಶೇರಿಂಗ್ ವಿಚಾರದ ಮೇಲೇನೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತಹ H ವಿಶ್ವನಾಥ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಶ್ರಮದಿಂದಾಗಿಯೇ 136 ಕಾಂಗ್ರೆಸ್ ಶಾಸಕರು ಗೆಲ್ಲೋದಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಸರ್ಕಾರ ರಚನೆಯ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ನಿಶ್ಚಿತವಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ಕಟುವಾದ ಶಬ್ದಗಳಲ್ಲಿ ಅವ್ರನ್ನ ಟೀಕಿಸುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕೂಗಿಗೆ ಧ್ವನಿಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು GT ದೇವೇಗೌಡ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿದ್ದಾರೆ. ಇದು ಮೂಡಾದ ವಿಚಾರಕ್ಕಿರಬಹುದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ GT ದೇವೇಗೌಡರು ಬ್ಯಾಟ್ ಬೀಸಿದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಅಗತ್ಯ ಇಲ್ಲ ಅನ್ನುವಂತ ಮಾತು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಗಮನ ಸೆಳೆಬೇಕಂತ ವಿಚಾರ, ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಅವರೇ ಆಗ್ಲಿ ಅಂತ ಹೇಳಿ ಸಿಗಂದೂರು ಚೌಡೇಶ್ವರಿಯಲ್ಲಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಪರವಾದ ಅಲೆ ರಾಜ್ಯಾದ್ಯಂತ ಮತ್ತು ಪ್ರಮುಖವಾಗಿ SC/ST ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. SC/ST ಶಾಸಕರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ. ಒಂದು ಹಂತದಲ್ಲಿ ಅವ್ರನ್ನ ಬೆಂಬಲಿಸೋದಕ್ಕೂ ಕೂಡ ಸಿದ್ಧವಿದ್ದಾರೆ ಅನ್ನುವಂತಹ ಮಾಹಿತಿಗಳ ನಡುವೆಯೇ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತಹ ಪೂಜೆ ಪುನಸ್ಕಾರಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ. ಆದ್ರೆ ಈ ರೀತಿಯ ಗೊಂದಲಗಳು ಪಕ್ಷದ ಒಳಗೆ ಮತ್ತು ಹೊರಗೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥದ್ದನ್ನೇ ಮತ್ತೆ ಮತ್ತೆ ಸಾಬೀತು ಮಾಡ್ಕೊಳ್ತಿದ್ದಾರೆ. ಈಗಲೂ ಕೂಡ ಹುಬ್ಬಳ್ಳಿಯ ಏರ್ಪೋರ್ಟ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಎಲ್ಲವನ್ನೂ ಕೂಡ ಕೊಡುತ್ತೆ, ಪಕ್ಷಕ್ಕೋಸ್ಕರ ತಾನು ಕೆಲಸ ಮಾಡ್ತಾ ಇದ್ದೀನಿ, ಹೀಗಾಗಿ ನನಗೆ ಯಾವುದೇ ರೀತಿಯ ಆತುರ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದನ್ನ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ನಿಗದಿತ ಸಂದರ್ಭಕ್ಕಾಗಿ ಕಾಯ್ತಿದ್ದಾರೇನೋ ಅನ್ನುವಂತಹ ದಾಟಿಯಲ್ಲಿ ಅವರ ಉತ್ತರ ಇದೆ. ಸಮಯ ಸಂದರ್ಭ ಬಂದಾಗ ಹೈಕಮಾಂಡ್ ತನಗೆ ಏನು ಸಲ್ಲಬೇಕೋ ಅದನ್ನ ಸಲ್ಲಿಸುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಂಡು ಬರ್ತಾ ಇದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.